ಪಾಪ ರಂಗಣ್ಣ ಇರ್ಗಂತೆ ಒಂದು ದಿವಸ ನೀರು ಹೊಡಿಯಪ್ಪ. ಪಾಪ ಬಂದಿದ್ದ ರಂಗಪ್ಪ ಎದ್ದಾಗಲ್ಲ ಮಕ್ಕ ಹಿಂಗೆ ನಮ್ಮ ನೀರು ಕಮ್ಮಿ ಆಗ್ಯಾವ ಕಣ, ಅದಕ್ಕೆ ಒಂದು ದಿವಸ ಹೊಡಿಯ ಅಂತಂತು. ಅದಕ್ಕೆ ಒಂದು ದಿವಸ ನೀರ ಹೊಡಿಯಪ್ಪ ಅವ್ರಿಗೂ ನಾಳೆಗೆ. ಏನು ದೇವ್ರು ನಮಗೆ ಕೊಟ್ಟವನೆ, ಮಸ್ತ ನೀರು ಬರ್ತವೆ, ಹೊಡಿಯಪ್ಪ ಒಂದು ದಿವಸ ಹೋದ್ರು ಹೋಗ್ಲಿ. ಆ ಕಡೆಗಾಲೆ ಅಣ್ಣ ಶಿವಣ್ಣ ಕೇಳ್ತೈತೆ, ನಮ್ಮವನು ಪಾಪ ಅಡಿಕೆ ಗಿಡಕ್ಕೆ ನೀರಾಗಲ್ಲ ಕಣಲೆ ಒಂದಿಷ್ಟು ಅಡಿಯಲ್ಲ ಅಂತೇಳಿ ಆ ಅಣ್ಣ ಏನೋ ಕೇಳ್ತೈತೆ. ಅದಕ್ಕೆ ಏನು ಮಾಡೋಣ ಅನ್ನಿಸ್ಬಿಟ್ಟೈತೆ. ಹೆಂಗೆ ಹೊಡಿಯಾನೆ ಅವ್ರಿಗೂ? ಅಡಿಯಪ್ಪ ಪಾಪ ದೇವರು ನಮ್ಗೇನೋ ಕೊಟ್ಟವನೆ ಅಂತ ಏನೋ ಕೇಳ್ತಾರೆ. ಅವನು ರಂಗಪ್ಪನೂ ನಮ್ಮ ಅಡಿಕೆ ಗಿಡ ಸೆನಕೈದ ಕಣಲ್ಲ ಸ್ಮಕ್ಕ ವಾಡಿಯ ಒಂದದಾನ ಅಂತ ಅಂದ ತಿರೋ 7 ದುಡ್ಡು ಆತಗತ್ತೆ ಇಸ್ಕೊಂಬಂತೆ ಅಂತ ಅಂದ. ಪಾಪ ಅಡಿಕೆ ಗಿಡದಾರ್ದೆ ಕಣಪ್ಪ ಇವಾಗ ಬೋಲ್ ಪೊಜಿತಿ ಆಗಿರೋದು. ಅದಕ್ಕೆ ಅತ್ತ ವಾಡಿ ಪಾಪ, ಶಿವಣ್ಣಗೂ ವಾಡಿ, ರಂಗಣ್ಣಗೂ ವಾಡಿ, ಎಲ್ಲರಿಗೂ ವಾಡಿ ಪಾಪ. ಸರಿ ಆಯ್ತು ಹೇಳಮ್ಮ. ಅದು ಬೋರ್ನಗಳನ್ನ ನಾಳೆಗೆ ಹೊಡ್ಕೊಳ್ರಿ ಕರೆಂಟ್ ಬಂದಾಗ ಅಂತ ಹೇಳ್ತೀನಿ. ಇನ್ನೊಂದು ಬೋರ್ನಗಳನ್ನ ವೆತ್ಕೆ ಮಕ್ಕಾಗುತ್ತೆ ಅಲ್ಲಿ ಪಾಪ ಹೊಲ ಸುತ್ತಮುತ್ತ ನೋಡೋದು ಏನಿರ್ಬೋದು. ನಮ್ಮ ಹೊಲ್ದಾಗ ನೀರು ಬಿಟ್ರೆ ಇನ್ನು ಯಾರ ಹೊಲ್ದಾಗೂ ನೀರಿಲ್ವಲ್ಲ. ಗಂಗಮ್ಮ ತಾಯಿ ನಮಗೆ ಸೆನಕ್ಕೆ ಹೊಲ್ದು ಬಂದವಳು ಕಣಪ್ಪ. ನಾವು 4 ಜನಕ್ಕೆ ಸಹಾಯ ಮಾಡಬೇಕು. ಸರಿ ಆಯ್ತು ಹೇಳಮ್ಮ, ಹೊಡಿಯೋಕ್ಕಾಗುತ್ತೆ ನಾಳೆಗೆ ಹೇಳ್ತೀನಿ ಹೊಡ್ಕೊಳ್ರಿ ಅಂತ ಹೇಳಿ ಎಲ್ಲೆಲ್ಲ ಸಿಕ್ಸಾಗಿ ಹೇಳ್ತೀನಿ. ಈಗ ಹೊಲ್ದ ಕಡೆಗೆ ಹೋಗಿದ್ನಲ್ಲ, ಒಟ್ಟು ಉರ್ದೋಗ್ಬಿಡ್ತು ಕಣಪ್ಪ ಗಿಡಗಳು ನೋಡಿ. ಪಾಟಿ ಬಿಸಿಲು ಉರ್ದೋಗುತ್ತೆ. ಒಂದು ಅದ ಮಳೆ ಬಂದಿದ್ರೆ ಯಾರು ಕೇಳ್ತಿರ್ಲಿಲ್ಲ, ಬೋರುನು ಸೇಫ್ ಆಗವು. ಮಳೆ ಬಂದಿದ್ರೆ ಹೆಂಗೋ ನೀರು ಸೆನಕ್ಕಿದಾಗವಪ್ಪ. ಏನು ಮಾಡ್ತೀಯ, ಮಳೆನೇ ಬಂದಿಲ್ಲ. ಏನು ಮಾಡೋದು, ಮಳೆ ಬಂದರೆ ರೈತರಿಗೆ ಏಟೋ ಅನುಕೂಲ ಆಗುತ್ತಪ್ಪ. ಬಿಸಿಲು ಉರ್ದೋಗುತ್ತೆ. ಅಡಿಕೆ ಗಿಡಗಳೆಲ್ಲ ಪಾಪ ಬಂಡವಾಳ ಹಾಕಿ ಇಕ್ಕಿರ್ತಾರೆ ಕಣಪ್ಪ. ಸಾಲನ ಸೋಲನ ಮಾಡಿ ಇಕ್ಕಿರ್ತಾರೆ. ಏನು ಮಾಡೋದು ಪಾಪ. ಒಂದು ಶಿವಣ್ಣ ಒಂದು ಬೋರ್ ಹಾಕಿಸ್ತಾ, ಅದು ಫೇಲ್ ಆತ ಪಾಪ ಮೊನ್ನೆ. ಅದಕ್ಕೇನೆ ಪಾಪ ಯಾಕ ಸಾಲ ಮಾಡ್ಕೊಂಡು ಇನ್ಕಣೋ ನೀರು ಹೊಡ್ಸೋಣ ಟ್ಯಾಂಕರಾಗ ಅಂದ್ರೂ ಆಗಲ್ಲ. ಅದಕ್ಕೆ ಒಂದದ ಹಿಂಗೆ ವಾರಕ್ಕೊಂದ್ಪಟ್ಟು ಬೇಡ ಅಂತ ಹೇಳ್ತಾ ಇದ್ದಾನೆ. ಅದಕ್ಕೇನೆ ಒಂದೇ ದಿನಕ್ಕೆ 500 ಅಡಿಕೆ ಗಿಡ ಇದ್ದಾವೆ. ಶಿವಣ್ಣವೇನು ಒಂದೇ ದಿನಕ್ಕೆ ನೆನೀತಾ ರಂಗಪ್ಪ 2 ದಿನ 2 ದಿನ ಇಕ್ಕೆ ಅಂತಾರೆ. ಇನ್ನೇನು ಮಾಡೋಕ್ಕಾಗುತ್ತೆ. ಸುತ್ತಮುತ್ತ ಇರೋರು ಒಂದಿಟ್ಟು ಹಂಗೆ ಅಡ್ಜಸ್ಟ್ ಮಾಡ್ಕೊಂಡು ಇಕ್ಕೇಬೇಕು. ಇನ್ನೇನು ಮಾಡೋಕ್ಕಾಗಲ್ಲಪ್ಪ. ನಾವೇನೀಗಪ್ಪ ಒಳ್ಳೇದು ಬಯಸ್ತೀವಿ, ಹಾಗೆ ನಾವು ಕೆಟ್ಟದ್ದು ಬಯಸಲ್ಲ. ಮುಂಜಾನೆ ಬಂದಿದ್ದೆ ಯಾಕೋ ನಾನೊಂದು ಅದ ಇಕ್ಕಂತೀನಿ ಅವ್ರದ್ದು ಆದಮೇಲೆ ಅಂತ. ಸರಿ ಆತಪ್ಪ ಅಂದೆ. ಹೋದ್ವಾರ ನಾವು ಹೊಡ್ಕೊಂಡಿದ್ದೆ ಮುಂಜಾನೆ. ಅವನಿಗೂ ಹೇಳಿದ್ದೆ ಮುಂಜಾನೆ ನೀನು ಹೊಡ್ಕೊಳ ಅಂತ. ಅವನು ಒಂದದ ಹೊಡ್ಕೊಂಡವನಿ. ಬಿಡಪ್ಪ ಹೊಡ್ಕೊಂಬ್ಲೇಳು. ದೇವ್ರು ಕೊಟ್ಟವನೆ ಚೆನ್ನಾಗಿರ್ಲೇಳು. ಏನು ಉರ್ದೋಗುತ್ತಮ್ಮ ತಾಯಿ. ಎಷ್ಟು ಮಳೆ ಬಂದರೆ ಯಾರು ಕೇಳಲ್ಲ ಕಡಮ್ಮ. ಮಳೆ ಬಂದ್ಬಿಟ್ರೆ ಹೆಂಗೋ ಆಗುತ್ತತ್ತ. ಮಳೆ ಬರ್ಬೇಕಣಪ್ಪ, ಎಲ್ಲದಕ್ಕೂ ಮಳೆನೇ ಪಾಪ. ಮಳೆ ಇಲ್ಲದ ಯಾರಿಗೂ ಬದುಕಿರಲ್ಲ ಕಣಪ್ಪ. ಫಸ್ಟ್ ಎಲ್ಲರಿಗೂ ಮಳೆ ಬರ್ಬೇಕು. ಮಳೆ ಬಂದ್ರೇನೆ ಯಾರಿಗೆ ಆಗಲಿ ಬದುಕು. ಮಳೆ ಬರಬೇಕು. ಹೊಲ್ತಕ್ಕೆ ಹೋಗ್ಬಿಟ್ರೆ ಒಟ್ಟೋಗುತ್ತೆ ಪಾಪ. ಈ ಪಾಟಿ ಬಿಸಿಲು ಮಂಗಾಗುತ್ತೆ. ಹೊಲ್ತಕ್ಕೆ ಹೋಗಿದ್ದೇನಂತೆ? ಹೊಲ್ತಕ್ಕೆ ಹೋಗಿದ್ದು. ಯಾರೋ ಹಿಂಗೆ ನೀರು ಹೊಡ್ಕೊಂತೀವಿ ಅಂದ್ರು ಹೊಡ್ಕೊಂಬ್ಲೇಳು ಅಂತ ಹೇಳಿ ಬಂದು ಯಾರ ಪಾಪ ಕೇಳಿದ್ರು ನೀರ. ಅದಕ್ಕೆ ಹೊಡ್ಕೊಂಬ್ರಪ್ಪ ಅಂತ ಹೇಳಿ ಬಂದಿದ್ನಿ. ಅಲ್ಲ ಕಣಮ್ಮ, ನಿಮ್ಮ ಮಾಮ ಉಂಟೆ? ಉಂಟು ಕಣತ್ತೆ, ಉಂಟು. ಈಗೆಲ್ಲ ಓಡಾಡ್ತೀನಿ ಅಂತ ಹೋದ ಚೈತ್ರಕ್ಕ ಬಂದಿತ್ತು. ಚೈತ್ರ ಬಂದಿದ್ಲು. ಯಾಕೆ ಬಂದಿದ್ಲು? ಈ ಮನೆ ಅವ್ರದಂತೆ, ಅವ್ರಿಗಾಗಿ ನಮ್ಗಾಗಿ ನಾ ತಾಂಡಿದ್ ನಮ್ಮಮ್ಮಯ್ಯ. ಬಿಡ್ಲಿಲ್ಲ ನಮ್ಮ ಮನೇನ ಅಂತ ಹೇಳಿ ಆತ ಮಾತಾಡ್ತಿತ್ತು ಕಣಂತೆ. ಅವಳು ಹಂಗೆ ಹೇಳ್ತಾಳೆ, ಕೆಟ್ಟಾಳು ಮಾತಾಡ್ತಿರ್ತಾಳೆ. ಅವಳೇನು ತಲೆ ಕೆಡಿಸ್ಕೊಬೇಡ ನಿನ್ನ. ಮತ್ತೆ ಬಂದ ಅಂತ ಅನ್ನು. ನೀವು ಅಮ್ಮ ಬಂದಾಗ ಬರಮ್ಮ, ನೀನು ಏನು ಮಾತಾಡೋದಿದ್ರು ಅನ್ನು. ನಾನು ತಗೊಂಡು ಮಾತಾಡ್ಲಿ ಅವಳು, ಸರಿಯಾಗಿ ಹೇಳ್ತೀನಿ. ಏನೋ ತಿಳ್ಕೊಂಡಳ ಅವಳು. ಬೇಡ ಅಂತ ಹೇಳಿ ತಿರ್ಗನಂತ ದುಡ್ಡು ಇಸ್ಕೊಂಡು ಎಲ್ಲ ಅವರೆಲ್ಲ ಟೌನ್ನಾಗೆಲ್ಲ ತಕೊಂಡ್ರು. ಅದೊಳ್ಳೆ ಒಳ್ಳೆ ಚಂದಕ್ಕೆ ಮಾತಾಡ್ತಾಳೆ ಏನೋ ಅವಳು. ಏನೋ ಬದುಕು ಬಾಳ ಇಲ್ವಂತ ಅವಳಿಗೆ. ಸುಮ್ಕಿರತ್ತಾವೆಲ್ಲ ಏನು ಅಮ್ಮನ ಕೊಟ್ಟು ಹೇಳ್ಕೊಂಡೇನ ಹಂಗೆ ಒಂದೈತತ್ತ. ನಾನು ಎಷ್ಟೋ ದಿನ ಕೇಳಿದ್ದೀನಿ. ಇದೂನು ನಮ್ಗಂತ ತಾಂಡಿದ್ದು. ನಿನ್ನ ಗಂಡ ದತ್ತು ತಗೊಂಬಂದಿರೋದು ಅವನು ಶೌರ್ಯ. ಮತ್ತೆ ಅವನು ಇಲ್ಲ ಅಂದಿದ್ರೆ ಎಲ್ಲನ ನನಗೆ ಸಿಗೋದು ಆಸ್ತಿ. ಅವನಿಲ್ಲ ಅಂದಿದ್ರೆ ಎಲ್ಲ ನನಗೆ ಸಿಗೋದು. ಮತ್ತೆ ನನಗೆ ನಾನು ನ್ಯಾಯ ಮಾಡಿಲ್ಲ. ಅವಳು ಬಂದು ನನ್ನ ಮುಂದೆ ಮಾತಾಡ್ಲಿ. ಅವಳು ಯಾಕ ತಲೆ ಕೆಟ್ಟಾಳ ಅವಳು. ಅವಳಿಗೇನೇನು ಮಾನ ಮರ್ಯಾದೆ ಐತಂತಿ. ಬಂದು ಮಾತಾಡ್ಲಿಲ್ಲ ಅಂತ ನಾನು ಹೇಳ್ತೀನಿ. ನೀನು ತಲೆ ಕೆಡಿಸಬೇಡ ಪ್ರೇಮಮ್ಮ. ಸುಮ್ಮನೆ ಇರು, ನಾನೆಲ್ಲ ಮಾತಾಡ್ತೀನಿ. ಹೊಲನ ಅವಾಗ ಅವ್ರ ಅಪ್ಪನೋ ಅವ್ರ ಅಮ್ಮಯ್ಯ ಅವರಿಬ್ರು ವರ್ಷ ಸಾಲ ಮಾಡ್ಕೊಂಡಿದ್ರು. ಅವ್ರು ಸಣ್ಣರಿದ್ದಾಗ. ಸಾಲ ಮಾಡ್ಕೊಂಡಾಗ ಸಾಲ ತೀರ್ಸಕ್ಕಾಗಿನ ಹೊಲ ಮಾರಿ ಒಟ್ಟುನು ಅವಾಗ ಹೋಗಿದ್ರು ಗೊತ್ತೇ ಬೆಂಗಳೂರು ಕಡೆಗೆ. ಅವಾಗ ಒಟ್ಟು ಸಾಲ ತೀರ್ಸಕ್ಕಾಗಲ್ಲ, ಬೆಂಗಳೂರು ಹೋಗಿ ದುಡಿಯೋಕ್ಕಾಗಲ್ಲ ಅಂತ ಬಂದು ಒಟ್ಟುನು ತಿರ್ಗೊಟ್ಟು ಹೊಲ ಮಾರಿ ಸಾಲ ತೀರಿಸಿ ಆಗಿರೋದು. ಅವಾಗ ಒಟ್ಟು ಹೊಲ ಮಾರಿದ್ರು ಅವ್ರದ್ದೇನೆ. ತಿರ್ಗಾ ಅದನ್ನ ಮಾರ್ತೀವಿ ಅಂದ್ರೆ ಯಾರನ್ನ, ಅವಾಗ ತಿರ್ಗಾ ನಾವೇ ತಗೊಂಡ್ವಿ. ಮಾರೋಗ್ತೀವಿ ಅಂತಂದ್ರೆ ಹೋಗಿ ನಾನು ಲೆಕ್ಕಾಚಾರ ಮಾಡ್ಕೊಂಡು ನಮ್ಮ ವರ್ಷಪ್ಪಗೆ ನಾನೇ ಕೊಡಿಸ್ತಿ. ಇವತ್ತು ಕೊಡ್ಸೋದಕ್ಕೆ ಇಬ್ಬರು ಹುಡುಗರ ಹೆಸ್ರಿಗೆ ಇವತ್ತು 8 ಆಸ್ತಿ. ಇದ್ರಾಗೆ ಭಾಗ ಕೇಳಂಗಿಲ್ಲ ಕಣಮ್ಮ ನೀನು ಇವಾಗ ಅಂತ ಹೇಳಿ. ನಮ್ದಿರೋ ಹೊಲ್ದಾಗೆ ಭಾಗ ಕೇಳಂಗಿಲ್ಲ ಅಂತ ಹೇಳ್ಬಿಟ್ಟು ಅದ್ರಾಗ ಕೊಡ್ಸಿರೋದು ನಾವು. ಅದೇನೋ ತಿಳ್ಕೊಂಡವಳು. ಇದ್ರಾಗ ಏನು ಅವಳು ಹೊಲ ಮನೆಯಾಗೆ ಆತ್ಕವಳಿ ಬಾಗಿಲ್ಲ. ಎಲ್ಲ ಅವಾಗಲೇ ಇದು ಮಾಡೈತಿ. ಅವಳೇನೇನು ಮಾತಾಡಂಗಿಲ್ಲ. ಇಲ್ಲಿ ಬಂದು ಮಾತಾಡಿರಿ ಯಾರು ಕೇಳಲ್ಲ. ಓಹೋ ಏನು ಎಲ್ಲ ಮಾಡ್ತಾಯಿದೀವಿ ಅಂತ ತಿಳ್ಕೊಬಿಟ್ಟವಳೆ.
ನಾವು ಕೊಡ್ಸಿರೋದೇನು ಸ್ವಂತ ಅವಳು ತಂಡಿರೋದಲ್ಲ ಹೊಲನ. ಆಗ್ಲೆಲ್ಲ ಬಂದಂಗೆಲ್ಲ ಅಂತಿರುತ್ತೆ. ಅದಕ್ಕೆ ಹೇಳ್ದೆ ಕಣತ್ತೆ. ನಾನು ಅದಕ್ಕೆ ಅತ್ತೆ ಬರಲಿ ಅತ್ತೆ ಇಲ್ಲ ಅಂತ ಹೇಳಿ ನಾನು ಅದಕ್ಕೆ ಹಂಗೆ ಹೇಳ್ದೆ. ನಮ್ಮ ಅತ್ತೆ ಬಂದಾಗ ಬಾರಕ್ಕ ಮಾತಾಡುವಂತಂದೆ. ಇಲ್ಲ ಆಮೇಲೆ ಅಮ್ಮಂಗೆ ಕುಟಂಗೆ ಅನ್ಬೇಡ ಅಂತ ಅಂತು. ಅಂತ ಮಾತಾಡಲ್ಲ ನಮ್ಮ ಅಕ್ಕಯ್ಯ. ಸರಿಯಾಗಿ ಬೈತೈತೆ ಅಂತ. ಪಾಪ ನೀವು ಸ್ಯಾನಕ್ಕಿರೋದು ನೋಡ್ಕೊಳ್ರಪ್ಪ. ನೀನು ಅಕ್ಕಯ್ಯ ಅದು ಇದು ಅಂತ ಯಾರ ತಲೆ ಕೆಡಿಸ ಮಾಡ ಹಂಗೆ ಮತ್ತೆ ಓಟ್ ಕೊಟ್ರು ಸಾಲದು ಹೆಣ್ಮಕ್ಳಿಗೆ. ಇನ್ನು ಓಟನ ಕೊಡು. ಅರ್ಥ ಮಾಡ್ಕೊಂಬಂತ ಹೆಣ್ಮಕ್ಳಾದ್ರೆ ಅರ್ಥ ಮಾಡ್ಕೊಂತಾರೆ. ಹಿಂಗೆ ಸೀರಾದ್ರೆ ಓಟ್ ಕೊಟ್ರು ಸಾಲ. ನನಗೆ ಯಾತಕ್ಕೆ ಕೊಟ್ಟಿಲ್ಲ ಅಂತಾರೆ. ಹೊಲನ 5 ಎಕರೆ ಹೊಲನ ಅವತ್ತು ತೆಂಗಿನ ತೋಟನ ಅವಾಗ ತಕೊಂಡು ಕೊಟ್ಟಿದ್ದೀನಿ ನಾನು. ದುಡ್ಡು ಹೊಂದಿಸಿ ಅದ್ರ ಕೇಳಂಗಿಲ್ಲ ಕಣಮ್ಮ ಇರೋ ಆಸ್ತಿಗೆ ಅಂತೇಳಿ ಹೊಂದಿಸಿ ಕೊಟ್ಟಿರೋದು ನಾನು ಅಲ್ಲಿ. ಏನೇನು ನನಗೆ ಗೊತ್ತಿಲ್ಲ ಅಂದ್ಕೊಬಿಟ್ಟವಳು. ನನ್ನ ಮುಂದೆ ಮಾತಾಡ್ಲಿ ಅವಳು. ಮಾತಾಡ್ತಾಳೆ ಬರೀ ನಿಂತ ಮಾತಾಡ್ತಾಳೆ ಕಣಮ್ಮ ಅಂತ ಮಾತಾಡಲ್ಲ ಅಂತ ಏನಾರು ಮಾತಾಡಿರಿ ಹೇಳ್ತೀನಿ. ನನಗೆ ಗೊತ್ತೈತಿ ಹೆಂಗೆ ಹೇಳ್ಬೇಕು ಅಂಬೋದು. ನಮ್ಮ ಅಮ್ಮ ಇಂಥ ಮಾತಾಡಿರಿ ಸರಿಯಾಗಿ ಉಗುಳ್ತಾಳೆ ಎಂಬುದು ಗೊತ್ತು. ಅದಕ್ಕೆ ಮಾತಾಡಲ್ಲ ಅಂತ. ನಾನೇನು ತಲೆ ಕೆಡಿಸ್ಕೊಂಡ್ ಬಿಡಮ್ಮ ಅಕ್ಕ ನಾವೇನು. ಎಲ್ಲ ಕಣತ್ತೆ ಆಗ್ದಲ್ಲ ಮಾತಾಡಬಾರ್ದು. ಒಂದ್ಸತಿ ಹೇಳು. ನೀನು ನನ್ನ ಹತ್ರ ಮಾತಾಡುತ್ತೆ ನನಗೆ ಗೊತ್ತಿಲ್ಲ ಅಂತ ನನ್ನ ಹತ್ರ ಆಗ್ಲೆಲ್ಲ ಬಂದು ಹಂಗೆ ಹಿಂಗೆ ಅಂತ ನನ್ನ ಹತ್ರ ಮಾತಾಡುತ್ತೆ. ಅತ್ತೆ ಇಲ್ಲ ಕಣ ಅಕ್ಕ, ಅತ್ತೆ ಬಂದಾಗ ಮಾತಾಡು, ಅತ್ತೆ ಬಂದಾಗ ಬಾ ಅಂತ ಹೇಳ್ತೀನಿ ನಾನು. ಯಾವಾಗ್ಲೂ ಹಂಗೊಂದು ಹೇಳ್ತಾ ಇರುತ್ತೆ. ಅಯ್ಯೋ ಹಂಗೆ ಹಿಂಗೆ ನಾನು ಹಂಗೆ ಮಾಡಿದೆ ಹಿಂಗೆ ಮಾಡಿದೆ ನಾನು ನೋಡ್ಕೊಂಡೆ ಅಂತೇಳಿ ಹೇಳ್ತಾ ಇರುತ್ತೆ ಕಣತ್ತೆ. ಕೇಳು, ನಾನಿದ್ದಾಗ ಬಂದಾಗ ಮಾತಾಡಲಿ ಅವ ಸರಿಯಾಗಿ ಹೇಳ್ತೀನಿ ಅವಳಿ. ನಾನು ಇದ್ದ ಮಾತಾಡ್ಬೇಕು ಅವಳು. ನೀನಿದ್ದ ಮಾತಾಡಲ್ಲ ಕಣಂತೆ. ಯಾಕಂದರೆ ನೀನಿದ್ದ ಮಾತಾಡೋಕ್ಕೆ ಸ್ವಲ್ಪ ಭಯ. ಏನಂಬುತ್ತೋ ಏನೋ ನಮ್ಮಮ್ಮ ಅಂತೇಳಿ ಏನು ಮಾತಾಡಲ್ಲ. ಯಾಕಂದರೆ ತಿರ್ಗಿ ಆಮೇಲೆ ಏನೋ ಒಂದು ಸಡನ್ನಾಗಿ ಅಂದ್ಬಿಟ್ರೆ ಬೈದ್ಬಿಟ್ರೆ ಅಂತ ಯಾತ ಮಾತಾಡಲ್ಲ. ನೀನು ಇಲ್ದಾಗ ಮಾತಾಡುತ್ತೆ. ನಾನು ಎಷ್ಟೋ ಸತಿ ಕೇಳಿಸ್ಕೊಂಡು ಸುಮ್ಮನಾಗಿದ್ದೀನಿ. ಮಾತಾಡಬಾರ್ದು ನಿನ್ನ ಹತ್ರನೂ ಹೇಳಿಲ್ಲ ಕಣತ್ತೆ. ಎಷ್ಟೋ ಸಾರಿ ಮಧ್ಯಾಹ್ನ ಟೈಮ್ನಾಗೆಲ್ಲ ಬಂದಾಗ ನಮ್ಮದು ಹಿಂಗೆ ಹಿಂಗೆ ಅಂತ ಏನಾನ ಒಂದು ಹೇಳ್ತಿರುತ್ತೆ. ನಮ್ಮ ಮಕ್ಳಿಗೇನು ಒಡವೆ ಮಾಡಿಸ್ಕೊಂಡು ಕೊಡಲಿಲ್ಲ ನಮ್ಮಮ್ಮಯ್ಯ. ಇವಾಗ ನಮ್ಮ ಋತಮ್ಮನ ಮಕ್ಳು ಮದುವೆ ಆಗ್ತೈತಿ, ಇವಾಗಲೂ ಏನೂ ಕೊಡಲ್ಲ ನಮ್ಮ ಮಕ್ಳಿಗೆ. ನಿನ್ನ ಮಗಳಿಗಾದರೆ ಎಲ್ಲ ಒಡವೆ ಮಾಡಿಸೈತೆ ಅಂತ. ನಮ್ಮ ಮಕ್ಳಿಗೆ ಮಾಡಿಸ್ತಾಳೆ ಇನ್ಯಾರೇ ಮಾಡಿಸ್ತಾರೆ ಅತ್ತೆ. ಅತ್ತೆ ನನ್ನ ಮೊಮ್ಮಗಳಿಗೆ ನಾನು ಮಾಡಿಸ ಇನ್ಯಾರು ಹೇಳೋದು ಬೇಡ. ಯಾರೇನು ನಮಗೇನು ಹೇಳೋ ಅಂಥದ್ದೇನಿಲ್ಲ. ನಮ್ಮ ಮಕ್ಳಿಗೆ ನಾವು ಮಾಡಿಸ್ಕೇಳಿ ನಮ್ಮ ಮಕ್ಳಿಗೆ ನಾವು ಮಾಡೋದು ಅಷ್ಟೇ. ಅವಳಿಗೇನು ಇಪ್ಪತ್ತು ನಾವು ಯಾತ ಮಾಡ್ಕೊಂಡು ಕೊಡಲ್ಲ. ಅಲ್ಲೇ ಮಾಡಿಕೊಟ್ಟಿರೋದು ಸಾಕು. ನಾನು 40 ಕೋಟಿಗಟ್ಟಲೆ ಹೊಲ ತಗೊಂಡು ಕೊಟ್ಟಿದ್ನಲ್ಲ 17 17 ಚೆನ್ನಾಗಿರುತ್ತಮ್ಮ. ಇವಾಗ ಅವಳು ಮಾತಾಡಲಿ, ನನ್ನ ಮಾತಾಡಲ್ಲ ಬಿಡಮ್ಮ, ತಲೆ ಕೆಡಿಸ್ಬೇಡ. ನಾನೆಲ್ಲ ಮಾತಾಡ್ತೀನಿ. ಇನ್ನೊಂದ್ಸತಿ ನಾನು ಇಲ್ದಾಗ ಏನೋ ಬಂದು ಮಾತಾಡಲಿ, ನಾನು ಕೇಳಿಸ್ಕೊಂಡು ಸರಿಯಾಗಿ ಅಂತೀನಿ. ಬಿಡ ಮತ್ತೆ ತಿರ್ಗಿ ಯಾಕೆ ಅವ್ರು ಆಮೇಲೆ ಬೇಜಾರು ಮಾಡ್ಕೊಂಬಂದಿಗಳಪ್ಪೋ ನಮ್ಮಮ್ಮ ಹಿಂಗಂತೂ ನಾನು ಯಾವುದೋ ಒಂದು ಇದಕ್ಕೆ ಬೇಜಾರಾಗ್ಬಿಡ್ತು ನಮ್ಮಮ್ಮಯ್ಯ ಅಂತೇಳಿ ಏನೋ ತಿರ್ಗಿ ಯಾಕೆ ಸುಮ್ಮನಿರು. ಸುಮ್ಕಿರು. ಒಂದ್ಸತಿ ಸುಮ್ಮನಿದ್ರೆ ಆಗ್ಲಲ್ಲ ಅದನ್ನೇ ಮಾತಾಡ್ತಿರ್ತಾರೆ. ಮಾತಾಡ್ಕೊಡ್ದವಳು ಯಾಕೆ ಮಾತಾಡ್ಬೇಕು? ಅವಳಿಗೇನು ನಾವೇನು ಅನ್ಯಾಯ ಮಾಡಿಲ್ಲ. ನಾವು ಯಾವುದೊಂದು ಇದಾಗೆ ಆಗ್ಲೇಳು ಅವಳಿಗೇನು ನಾವು ಅನ್ಯಾಯ ಮಾಡಿಲ್ಲ. ಎಲ್ಲ ನಾವು ಅವಳಿಗೆ ಅನುಕೂಲನೇ ಮಾಡ್ಕೊಂಡು ಕೊಟ್ಟಿರೋದು. ಎಲ್ಲ ಗಂಡಾಳಾಗಿದ್ದ ಎಲ್ಲ ಮನೆಯಾಗ ಯಾರೂ ಇದು ಮಾಡ್ತಿರ್ಲಿಲ್ಲ. ನಾವೆಲ್ಲ ನೋಡ್ಕೊಂಡು ಅವಾಗೆಲ್ಲ ಕೊಡ್ಸ್ಕೊಂಡು ಎಲ್ಲ ನಾವು ಮಾಡೋದಕ್ಕೆ ಇವತ್ತು ಚೆನ್ನಾಗಿದ್ದಾರೆ. ನಾನು ಅವತ್ತು ಮುಂದೆ ಬಿದ್ದವಾಗ ಎಲ್ಲ ಒಂದಿಟ್ಟು ಮಾಡ್ಕೊಂಡು ಕೊಡಲಿಲ್ಲ ಅಂದರೆ ಏನೂ ಇಲ್ಲ. ಹೋಗವ ಮದುವೆ ಆದ್ಲು ಅಂತೇಳಿ ಏನೋ ಬಿಡತ್ತ ಏನೋ ಆತು ಅಂತೇಳಿ ನಾನು ಎಷ್ಟು ಕಷ್ಟ ಬಿದ್ದು ಮಾಡ್ಕೊಂಡು ಕೊಟ್ಟಿದ್ದೀನಿ. ಅದನ್ನ ಯಾರು ನೆನ್ಸಲ್ಲ ಇವತ್ತು. ನೋಡಿದ್ರಲ್ಲ ವೀಕ್ಷಕರೇ, ನಾನು ಹೇಳ್ಬಾರ್ದು ನಮ್ಮ ಅತ್ತೆ ಹತ್ರ ಅಂದ್ಕೊಂಡಿದ್ದೆ. ಆದರೆ ಮಾತ್ಕು ಸಲ್ಗು ಹಂಗೆ ಅಂತಿದ್ರೆ ಹೇಳ್ತೀನಿ. ನಮ್ಮ ಅತ್ತೆ ಅದಕ್ಕೆ ಸಿಟ್ಟು ಮಾಡ್ಕೊಬಿಡ್ತು, ರುಚಿಗೆದ್ಬಿಟ್ಟೈತೆ. ಅವಳು ನನ್ನ ಹತ್ರ ಮಾತಾಡಲಿ ಅಂತ. ನಮ್ಮ ಅತ್ತೆ ಮುಂದೆ ಮಾತಾಡಲ್ಲ, ಬರೀ ನನ್ನ ಹತ್ರನೇ ಮಾತಾಡುತ್ತೆ. ಅದಕ್ಕೆ ನಾನು ನಮ್ಮ ಅತ್ತೆ ಹತ್ರ ಹೇಳ್ತಾ ಇದ್ದೀನಿ. ನೋಡ್ತಾ ಇರಿ, ನಾನು ಆಗ್ಬೋದಂತ ಮುಂದಿನ ಭಾಗದಲ್ಲಿ ನೋಡ್ತಾ ಇರಿ. ಹಾಗೆ ವಿಡಿಯೋ ಬಗ್ಗೆ ನಿಮ್ಮ ಮೊಬೈಲ್ ಕಮೆಂಟ್ ಮಾಡಿದ್ರೆ, ಹಾಗೆ ವಿಡಿಯೋ ಎಷ್ಟಾಗಿದ್ರೆ ಲೈಕ್ ಮಾಡಿ, ಶೇರ್ ಮಾಡಿ. ಇನ್ನು ಯಾರು ನಮ್ಮ ಚಾನಲ್ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ತಪ್ಪದೆ ಕೂಡಲೇ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಓಕೆ ವೀಕ್ಷಕರೇ, ಧನ್ಯವಾದಗಳು.